ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ತಿಬರಾವತನಹಳ್ಳಿ ಗ್ರಾಮ ಪಂಚಾಯಿತಿಯ ಏತೂರಹಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ಮಹಾ ತಾಯಿಯ ಭಕ್ತಾದಿಗಳು ಇವತ್ತು ಮೇಲ್ಮರುವತ್ತೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಜುನಾಥಣ್ಣ ಅವರು ಒಂದು ವಾಹನದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆಲ್ಲರಕ್ಕೂ ಸಹಕರಿಸಿರ್ತಕ್ಕಂಥ ನಮ್ಮ ಪಕ್ಷದ JDS ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣ ಅವರು, ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಘುಪತಿ ರೆಡ್ಡಿ ಅಣ್ಣ ಅವರು, ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅಣ್ಣ ಅವರು, ನಮ್ಮ MR ಮುರಳಿ ಅಣ್ಣ ಅವರು, ಮತ್ತೆ ನಮ್ಮ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ಶಾಮೇಗೌಡ್ರ ಅವರು, ಇವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಪಂಚಾಯತಿ ಏತೂರಹಳ್ಳಿ ಹಾಗೂ ಸುಕ್ಕನಹಳ್ಳಿ, ಅಪ್ಕೊಂಡೇನಹಳ್ಳಿ ಹಾಗೂ ತಿಮರಾವತನಹಳ್ಳಿ ಮತ್ತು ಬಿಕ್ಕನಹಳ್ಳಿ, ಗಡ್ಡಿಂಡ್ಲು ಎಲ್ಲ ಸೇರಿ 8 ಬಸ್ಗಳು, ಚುಕ್ಕನಹಳ್ಳಿ, ಅಪ್ಕೊಂಡೇನಹಳ್ಳಿ ಎಲ್ಲ ಸೇರಿ 8 ಬಸ್ಗಳು ನಮ್ಮ ಸಮೃದ್ಧಿ ಮಂಜು ಅವರು ನುಡಿದಂತೆ ನಡೆದು ಸದಾ 7ನೇ ವರ್ಷನೋ 8ನೇ ವರ್ಷನೋ ಅದು ಸರಿಯಾಗಿದ್ದಿಲ್ಲ, ಪ್ರತಿ ಸಾರಿಯೂ ಭಕ್ತಾದಿಗಳಿಗೆ ಅನುವು ಮಾಡಿಕೊಡ್ತಾ ಇದ್ದಾರೆ. ತಾಯಂದ್ರು ಹೋಗಿ ಎಲ್ಲ ಸೌಖ್ಯವಾಗಿ ಅಲ್ಲಿಂದ ನೋಡಿಕೊಂಡು ನೆಮ್ಮದಿಯಾಗಿ ಬರಬೇಕು ಅಂತ ಕೋರ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಓಂ ಶಕ್ತಿ ಏನ್ ಇವತ್ತು ಮುಳಬಾಗಿಲು ತಾಲೂಕು ತಾಯ್ಲೂರು ಹೋಬಳಿ ತಿಮರಾವತನಹಳ್ಳಿ ಪಂಚಾಯತಿ ಏತೂರಹಳ್ಳಿ ಗ್ರಾಮದಲ್ಲಿ ಓಂ ಶಕ್ತಿ ದಾರೆಲ್ಲ ಮೇಲ್ಮಾವತ್ತೂರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣರವರು ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಓಂ ಶಕ್ತಿ ದಾರೆಲ್ಲ ಹೋಗಿ ಆ ತಾಯಿಯನ್ನು ದರ್ಶನ ಪಡೆದು ಕ್ಷೇಮವಾಗಿ ಹಿಂತಿರುಗಿ ಬರಬೇಕಾಗಿ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ನಮ್ಮ ಇಲ್ಲಿ ನೆರೆದಿರುವಂತಹ ದೊಡ್ಡವರಿಗೂ ಈ ತಾಯಿಯ ಓಂ ಶಕ್ತಿ ಮಾಲೆಯನ್ನು ಧರಿಸಿದ ಎಲ್ಲ ತಾಯಿಯವರಿಗೆ ಒಳ್ಳೇದು ಮಾಡಲಿ ಅಂತ. ಆತ್ಮೀಯ ಏತೂರಹಳ್ಳಿ ಗ್ರಾಮಸ್ಥರೇ ಮತ್ತು ಮಾಲಾಧಾರಿಗಳೇ, ಶಕ್ತಿಗಳೇ, ಈ ಒಂದು ದಿವಸ ನಿಜವಾಗ್ಲೂ ಕೂಡ ಇದೊಂದು ಥರ ದೊಡ್ಡ ಹಬ್ಬ. ಈ ತಿಂಗಳೆಲ್ಲ ಪೂರ್ತಿ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ದೊಡ್ಡದಾಗಿ ಉಗಾದಿ ಹಬ್ಬ ಇದ್ದಾಗೆ. ಕಾರಣ ಏನು ಅಂದರೆ, ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಅಂಥ ಸೇವೆಯನ್ನು ಬಡವರಿಗೆ, ಸಿರಿವಂತರಿಗೂ ಅನ್ನುವ ಭೇದ ಭಾವ ಇಲ್ಲದೆ ಯಾವುದೇ ಜಾತಿ ಭೇದವನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ನನ್ನ ಸೇವೆ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ಅಳವಡಿಸಿದ್ದಾರೆ. ಇಡೀ ನನ್ನ ಜೀವ ಇರುವವರೆಗೂ ನಾನು ಸೇವೆ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಆ ಮಾತಿನ ಪ್ರಕಾರ ಇವತ್ತು ಕೂಡ ಅವರು ಆ ಒಂದು ಮಾತನ್ನು ತಪ್ಪಿಸ್ಕೊಂಡಿಲ್ಲ, ಆ ಸೇವೆ ಮಾಡ್ತಾ ಇದ್ದಾರೆ. ಆ ಒಂದು ಸೇವೆಗೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನು ದೊಡ್ಡ ಅಧಿಕಾರ ಸಿಗಲಿ ಎನ್ನುವ ಒಂದು ಆಶಾಭಾವನೆಯನ್ನು ನಮ್ಮ ಶಕ್ತಿಗಳು ಆ ಓಂ ಶಕ್ತಿ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡು ಬರಲಿ ಅಂತ ಕೇಳ್ಕೊಳ್ತಾ, ಇದೇ ಒಂದು ಸಮಯದಲ್ಲಿ ನಮ್ಮ ರಾಜಾರೆಡ್ಡಿಯವರು ಇವತ್ತು ತಿಮರಾವತನಹಳ್ಳಿ ಪಂಚಾಯತಿಯಲ್ಲಿ 8 ಬಸ್ಗಳು ಸಮೃದ್ಧಿ ಮಂಜಣ್ಣ ಅವರು ಕಳಿಸಿದ್ದಾರೆ. ಆ 8 ಬಸ್ಗಳಿಗೆ ಉಚಿತ ಊಟದ ವ್ಯವಸ್ಥೆ, ವಸತಿ ಸೌಕರ್ಯ ಎಲ್ಲರೂ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ